ಇದು ಎಲ್ಲರಿಗೂ ನಿಮ್ಮ ಪರಿಚಯ ಸುಮಾರು ಅನೇಕ ಅನೇಕ ಇಂಟರ್ವ್ಯೂಗಳು ಮಾಡಿದ್ದೀರಿ. ಬಟ್ ಆದ್ರೂ ಫ್ರಮ್ ಟ್ರಾನ್ಸ್ಜೆಂಡರ್ ಟು ಟ್ರಾನ್ಸ್ ವುಮೆನ್ ಆಗಿ ನೀವು ಆಗಿರುವಂತಹ ಪಯಣ ಹೇಗಿದೆ ಮೇಡಮ್? ಸೊ ನನ್ನ ಒಂದು ಲೈಫ್ ಜರ್ನಿ ಏನಿದೆ, ಇಟ್ ವಾಸ್ ಲೈಕ್ ರೋಲರ್ ಕೋಸ್ಟರ್ ಜರ್ನಿ. ಅಷ್ಟು ಹರ್ಡಲ್ಸ್ ಇತ್ತು, ಅಷ್ಟು ಪ್ರಾಬ್ಲಮ್ಸ್ಗಳಿತ್ತು. ಬಟ್ ಯಾವುದೇ ಒಂದು ಮನುಷ್ಯ ಲೈಕ್ ನಾವೇನಾದ್ರೂ ಮಾಡ್ಬೇಕಂತ ಹೊರಟಾಗ ಸೊ ಯೂನಿವರ್ಸ್ ಸಪೋರ್ಟ್ ಮಾಡುತ್ತಂತೆ. ಅಂದ್ರೆ ಲೈಕ್ ತುಂಬಾ ನೀವು ನಿಷ್ಠೆಯಿಂದ ನಿಜವಾಗ್ಲೂ ಏನೋ ಒಂದು ಒಳ್ಳೆ ಕಾರಣದಿಂದ ನೀವೇನಾದ್ರೂ ಮಾಡ್ಬೇಕಂತ ಹೊರಟಾಗ ಸೊ ಅದೆಲ್ಲ ಕಾರ್ಯರೂಪಕ್ಕೆ ಬರುತ್ತೆ. ಸೊ ಹಾಗೆ ನನ್ನ ಲೈಫ್ ಅಲ್ಲಿ ಒಂದು ಒಳ್ಳೆ ಥಾಟ್ಸ್ ಇರೋದ್ರಿಂದ ಸೊ ಮೈ ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಅನೇಕ ಪ್ರಶ್ನೆಗಳಿದಾವೆ. ಮಚ್ ಬಿಫೋರ್ ನಾನು ಹೋಗೋದಕ್ಕಿಂತ ಮುಂಚೆಗೆ ಜಸ್ಟ್ ನಿಮ್ಮ ಬಾಲ್ಯದ ಬಗ್ಗೆ, ಅಂದ್ರೆ ನೀವು ಬಾಲ್ಯದಲ್ಲಿ ಏನ್ ಮಾಡ್ತಿದ್ರಿ, ಎಲ್ಲಿಂದ ಬಂದ್ರಿ, ಹಾಗೂ ನಿಮ್ಮ ಕುಟುಂಬದ ಬಗ್ಗೆ ಕೆಲವು ಮಾತಾಡೋದಾದ್ರೆ. ಸೊ ನನ್ನ ಬಾಲ್ಯದ ಲೈಫು ತುಂಬಾ ಕನ್ಫ್ಯೂಷನ್ ಅಲ್ಲೇ ಇತ್ತು. ತುಂಬಾ ಶೈ ಪರ್ಸನ್ ನಾನು. ಸೊ ಅಷ್ಟು ಲೈಕ್ ಇವಾಗ ಹೇಗೆ ನಾನು ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ, ಹೇಗೆ ನಾನು ಮಾತಾಡ್ತಿದ್ದೀನಿ ಹೀಗಿರ್ಲಿಲ್ಲ ಫಸ್ಟ್. ಸೊ ಆ ಟೈಮಲ್ಲೆಲ್ಲ ಭಯ ಆಗ್ತಿತ್ತು. ಎಲ್ಲಿ ನಾನು ಒಂದ್ ಸ್ವಲ್ಪ ಹಿಂಗೆ ಮಾತಾಡಿದ್ರೆ, ಕೂತ್ಕೊಂಡ್ರೆ ಏನೋ ಒಂದು ಜನ ಎಲ್ಲೋ ಕಂಡಿಡ್ದು ಬಿಡ್ತಾರೇನೋ, ಎಲ್ಲಿ ನನ್ಗೆ ಬೇರೆ ಬೇರೆ ರೀತಿಲಿ ಚಕ್ಕ ಹಿಜ್ಡ ಏನೇನೋ ಭಾಷೆಯಿಂದ ಕರೀತಾರೇನೋ ಅನ್ನೋದೊಂದು ಖಿನ್ನತೆ ಇತ್ತು.